ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ನೂಡಲ್ಸ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೇನೆ. ಇದು ಹೆಲ್ದಿ ಕೂಡ ಹೌದು, ಟೇಸ್ಟಿ ಕೂಡ ಹೌದು, ಈಸಿ ಕೂಡ ಹೌದು ಇದನ್ನು ಮಾಡ್ಕೊಳ್ಳೋದು. ಇದಕ್ಕೆ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ನೀರು ಹಾಕ್ತಾ ಇದ್ದೇವೆ. ಅದಕ್ಕೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕಿ ನಂತರ ಇದಕ್ಕೆ 1 ಚಮಚ ಎಣ್ಣೆಯನ್ನು ಮಿಕ್ಸ್ ಮಾಡಿ ಇದು ಕುದ್ದ ಮೇಲೆ ನಾವಿದಕ್ಕೆ ಈ ನೂಡಲ್ಸನ್ನು ಯೂಸ್ ಮಾಡ್ತಾ ಇರೋದು. ಹೆಲ್ದಿ ಹೋಲ್ ಆಟ ಅಂತ, ನಾವು ಮೈದಾದ್ದು ಯೂಸ್ ಮಾಡ್ತಾ ಇಲ್ಲ, ಆಟ ನೂಡಲ್ಸ್ ಯೂಸ್ ಮಾಡ್ತಾ ಇರೋದು. ಇದ್ರ ಜೊತೆ ಒಂದು ಪ್ಯಾಕೆಟ್ ಕೂಡ ಇರುತ್ತೆ, ಮಸಾಲ ಪ್ಯಾಕೆಟ್, ಅದನ್ನು ಕೂಡ ಈ ನೂಡಲ್ಸಿಗೆ ಹಾಕಲಿಕ್ಕೆ ಉಂಟು. ಆಮೇಲೆ ನಂತರ ಇದು ನೀರು ಕುದ್ದಿದೆ, ಇದಕ್ಕೆ ನಾವೀಗ ನೂಡಲ್ಸನ್ನು ಹಾಕುವ. ಇದೀಗ ಮ್ಯಾಗಿ ಎಳೆ ಎಲ್ಲ ಬಿಟ್ಕೊಂಡು, ಅಂದರೆ ಬಿಡಿ ಬಿಡಿಯಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ನಿಮಗೆ ಅನಿಸಿದರೆ ನೀವು ಅದನ್ನು ಸೋಸ್ಕೊಳ್ಬೇಕು, ನೀರೆಲ್ಲ ತೆಗಿಬೇಕು. ಖಾಲಿ ಮ್ಯಾಗಿ ಮಾತ್ರ ಇಟ್ಕೊಳ್ಳಿ, ಒಂದು ಸೈಡಲ್ಲಿ ಬಸಿದಿಟ್ಕೊಂಡ್ಬಿಡಿ. ನಂತರ ನಾವಿಲ್ಲೊಂದು ಕಡಾಯಿಗೆ ಎಣ್ಣೆ, ಒಂದು ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಲಿಕ್ಕೆ ಉಂಟು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದ್ರ ಜೊತೆ 2 ಮೊಟ್ಟೆನ ಒಡೆದು ಇದಕ್ಕೆ ಹಾಕ್ಕೊಳ್ಳಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆಯನ್ನು ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿ ಚೆನ್ನಾಗಿ. ಇದು ಮ್ಯಾಗಿ ಕ್ಯೂಬ್ ಅಂತ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಮ್ಯಾಗಿ ಪೌಡರನ್ನು ಹಾಕ್ಬೋದು. ನಾವಿಲ್ಲಿ ಮ್ಯಾಗಿ ಕ್ಯೂಬನ್ನು ಹಾಕ್ತಾಯಿದ್ದೇವೆ. ಅದನ್ನು ಚೆನ್ನಾಗಿ ಪೀಸ್ ಮಾಡಿ ಆ ಉಂಡೆನೆಲ್ಲ ಇರೋದು ಹಾಗೆ ಮಾಡಬೇಕು. ನಂತರ ನಾವಿದಕ್ಕೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಹಾಕಲಿಕ್ಕೆ, ಕ್ಯಾರೆಟನ್ನು ನಾವು ತುರಿದಿದ್ದು, ಅಂದರೆ ತುರಿಯುವ ಇದುಂಟಲ್ಲ ಅದರಲ್ಲಿ ತುರಿದದ್ದು, ಅಂದರೆ ಸಣ್ಣ ಸಣ್ಣ ಮಾಡಿ ತುರಿಬೇಡಿ, ಸ್ವಲ್ಪ ದಪ್ಪವೇ ಇರಲಿ ತುರಿದದ್ದು. ಮತ್ತು ಕ್ಯಾಪ್ಸಿಕಮನ್ನು ಉದ್ದುದ್ದ ಮಾಡಿ ಕಟ್ ಮಾಡಿ ಹಾಕಿದ್ದೇವೆ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾವಿದಕ್ಕೆ ಮ್ಯಾಗಿ ಪೌಡರ್ ಇತ್ತಲ್ಲ, ಅದು ಪ್ಯಾಕೆಟಲ್ಲಿ ಒಂದು ಪೌಡರ್ ಕೊಟ್ಟಿದ್ದಾರಲ್ಲ, ಮ್ಯಾಗಿ ಮಸಾಲ ಪೌಡರ್, ಅದನ್ನು ಇದಕ್ಕೆ ಹಾಕಲಿಕ್ಕೆ. ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಮಿಕ್ಸ್ ಆಗೋ ಥರ. ನಂತರ ನಾವಿದಕ್ಕೆ ಅರ್ಧ ಲಿಂಬುವನ್ನು ಹಿಂಡ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿದಕ್ಕೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೇವೆ.
ನಂತರ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದು, ಮತ್ತು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕ್ತಾಯಿದ್ದಾರೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ನಂತರ ನಾವು ಇದಕ್ಕೆ ನೂಡಲ್ಸನ್ನು ಬೇಯಿಸಿ ಸೋಸ್ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ಈ ನೂಡಲ್ಸಿಗೆ ಎಲ್ಲ ಕಡೆನೂ ಹಿಡಿಬೇಕು ಮಸಾಲ, ಮೊಟ್ಟೆ ಎಲ್ಲ ಕೂಡ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆವಾಗಲೇ ಟೇಸ್ಟ್ ಆಗೋದು. ನೋಡಿ ಈ ಥರ 2 ಚಮಚದಲ್ಲಿ ನೀವು ಮಾಡ್ಕೊಳ್ಬೋದು. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ, ಮಸಾಲ ಕೂಡ ಚೆನ್ನಾಗಿ ಹಿಡಿಯುತ್ತೆ, ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಲಾಸ್ಟಿಗೆ ಇದಕ್ಕೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ